ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಏನಕ್ಕಲಿದು ವಿಷಯ ಗೊತ್ತಾಗಿ ಓಡೋಡ್ ಬಂದಿದ್ದೀನಿ ಅಂಕಲ್. ಏನ್ ಮಾಡೋದಪ್ಪ, ಶಮಂತ್ ವಾಪಸ್ ಬರ್ತಾನೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಮ್ ಕೈಲಿ ಏನಿದೆ, ಹೀಗಾಗೋಯ್ತು. ಅಲ್ಲ ಅಂಕಲ್, ನನ್ನನ್ನು ಇಷ್ಟು ಬೇಗ ದೂರ ಮಾಡ್ಬಿಟ್ರ ಅಂಕಲ್. ಅಂಕಲ್, ನಾನು ಕಷ್ಟದಲ್ಲಿದ್ದಾಗ ಈ ನಾಯಕರ ಫ್ಯಾಮಿಲಿ ಎಷ್ಟು ಹೆಲ್ಪ್ ಮಾಡಿದೆ ಅಂತ ನನಗೆ ಗೊತ್ತು ಅಂಕಲ್. ಅಂಥದ್ರಲ್ಲಿ ನನಗೊಂದು ಮಾತು ಕೂಡ ಹೇಳಿಲ್ವಲ್ಲ ಅಂಕಲ್. ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ವಿಕ್ಕಿ ನಮ್ಮನ್ನೆಲ್ಲ ತಡೆದು ಬಿಟ್ನಪ್ಪ. ತನ್ನ ದೋಸ್ತ್ ಶಮಂತು ಇವತ್ತಲ್ಲ ನಾಳೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಿದ್ದಾನ. ನಾವು ಅನುಭವಿಸೋ ನೋವು ನಮ್ಮಲ್ಲೇ ಇರಲಿ, ಬೇರೆಯವ್ರು ಯಾಕೆ ನೋವು ಅನುಭವಿಸ್ಬೇಕು ಅಂತ ಯಾರಿಗೂ ಈ ವಿಚಾರ ಹೇಳೋದು ಬೇಡ ಅನ್ನಪ್ಪ, ಬೇಡ ಅಂದ. ವಿಕ್ಕಿ ಹೇಗಿದ್ದಾನಕ್ಕ? ಇನ್ ಹೇಗಿರ್ತಾನಪ್ಪ, ಈ ಮನೆಯಲ್ಲಿ ಎಲ್ರಿಗಿಂತ ತುಂಬಾ ಶಮಂತನ್ನ ಹಚ್ಕೊಂಡಿದ್ದವನು ವಿಕ್ರಾಂತ್ ಒಬ್ಬನೇ. ಈಗ ಅವನೇ ಇಲ್ಲ ಅಂತ ಗೊತ್ತಾದಾಗ ಆಗೋ ಆಘಾತ ಇದೆಯಲ್ಲ, ಅದನ್ನ ಯಾರಿಂದಾನೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಶಮಂತ್ ಹೋಗ್ಬಿಟ್ಟಲ್ಲ ಅಂತ ದುಃಖ ಪಡೋದು, ಅಥವಾ ಶಮಂತ್ ಹೋಗ್ಬಿಟ್ಟ ಅನ್ನೋ ದುಃಖದಲ್ಲಿ ನನ್ನ ಮಗನಿಗೆ ಏನಾಗ್ಬಿಡುತ್ತೆ ಅಂತ ಭಯ ಪಡೋದು, ಒಂದು ಅರ್ಥ ಆಗ್ತಾ ಇಲ್ಲ. ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ವಿಕ್ಕಿ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ನನಗೆ ರಜಾ ಕ್ಯಾನ್ಸಲ್ ಆಗಿದೆ. ನಾನು ನಾಳೆ ನೀವು ಇದ್ರ ಬಗ್ಗೆ ನಂಗೆ ಹೇಳೇ ಇಲ್ಲ. ನೀವು ನಿಮ್ಮ ಬಗ್ಗೆ ಹೇಳೇ ಇರಲಿಲ್ಲ. ಏನಾಯ್ತು? ಕ್ಷಮಿಸ್ತೀನಿ ಅಂತ ಹೇಳಿ. ಅದಕ್ಕೆ ನಂಗೆ ಒಂದು ಅರ್ಥ ಆಗ್ತಲ್ಲ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಕ್ಷಮಿಸಿದೀನಿ ಅಂತ ಹೇಳಿ. ಅದಕ್ಕೆ ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ಅಂಥದ್ರಲ್ಲಿ ಏನು ನನಗೊಂದು ಅರ್ಥ ಆಗ್ತಾ ಇಲ್ಲ. ಸರಿ ಅದಕ್ಕೆ ಓಕೆ, ಕ್ಷಮಿಸಿದ್ದೀನಿ. ಅದೇನು ಹೇಳಿ. ಮನುಷ್ಯ ಖುಷಿಯಾಗಿದ್ದಾಗ ಅವನ್ ಯಾರನ್ನ ಹಚ್ಕೊಂಡಿದ್ದಾನೋ ಅವ್ರ ಹತ್ರ ಹಂಚ್ಕೋತಾನೆ. ಆದ್ರೆ ಮನುಷ್ಯ ದುಃಖದಲ್ಲಿದ್ದಾಗ ಅವನ್ನ ಯಾರು ಹಚ್ಕೊಂಡಿದ್ದಾರೋ ಅವ್ರ ಹತ್ರ ಮಾತ್ರ ಹಂಚ್ಕೋತಾನೆ. ನೀವು ವಿಕ್ರಾಂತ್ ಸರ್ನ ತುಂಬಾ ಹಚ್ಕೊಂಡಿದ್ದೀರ. ನಿಮ್ಮಿಬ್ಬರ ಸ್ನೇಹ ಎಂಥದ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನೀವು ಅವ್ರ ಹತ್ರ ಹೋದ್ರೆ ಅವ್ರ ಮನ್ಸಲ್ಲಿ ಕಟ್ಕೊಂಡಿರೋ ನೋವೆಲ್ಲ ಒಂದೇ ಸಲ ಸಿಡ್ದು ಹೋಗುತ್ತೇನೋ ಅಂತ ಭಯ ಆಗ್ತಿದೆ ನನಗೆ.
ಇಬ್ರು ಒಳ್ಳೆ ಫ್ರೆಂಡ್ಸ್ ಮಧ್ಯ ಯಾರೇ ಬಂದ್ರು ಅದು ತಪ್ಪು. ಆದ್ರೆ ನಾನು ಏನ್ ಮಾಡ್ಲಿ? ವಿಕ್ರಾಂತ್ ಸರ್ ನೋವಲ್ಲಿರೋದ್ನ ನನಗ್ ನೋಡಕ್ ಆಗ್ತಿಲ್ಲ. ಅವ್ರ ಕಣ್ಣೀರ್ ಹಾಕಿದ್ರೆ ತಡ್ಕೊಳಕ್ಕೆ ಆಗಲ್ಲ. ಮೊದ್ಲೇ ಅವ್ರು ನೋವಲ್ಲಿದ್ದಾರೆ. ಇಂಥ ಟೈಮಲ್ಲಿ ನೀವು ಅವ್ರ ಹತ್ರ ಹೋದ್ರೆ ಅವ್ರಿಗೆ ಇನ್ನೇನ್ ಆಗ್ಬಿಡುತ್ತೋ ಅಂತ ನನಗ್ ಭಯ ಆಯ್ತು. ಅದಕ್ಕೆ ನಿಮ್ಮನ್ನ ತಡಿತಾ ಇದ್ದೀನಿ. ಆದ್ರೆ ವಿಕ್ರಾಂತ್ ಸರ್ ಗೋಳಾಡೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ. ಈ ಪಾಪ ನನಗೆ ಇರ್ಲಿ, ಆದ್ರೆ ಪ್ಲೀಸ್ ಇದು ಒಂದ್ಸಲ ನನ್ನ ಮಾತನ್ನ ನಡೆಸ್ಕೊಡಿ. ಈ ಪಾಪ ನನಗೆ ಇರಲಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ. ಅದಕ್ಕೆ ಮದುವೆ ಆದ್ಮೇಲೆ ಎಷ್ಟೋ ಜನ ಹೆಂಡ್ತಿರು ನನ್ನ ಗಂಡನ ಫ್ರೆಂಡ್ಸ್ನ ಅವಾಯ್ಡ್ ಮಾಡ್ಕೊತ ಬರ್ತಾರೆ. ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಯೋಚನೆನೂ ಕೂಡ ಮಾಡಲ್ಲ. ಆದರೆ ನೀವು ಅವ್ನು ಖುಷಿಯಾಗಿರಲಿ, ಅವ್ನು ಕುಗ್ಬಾರ್ದು ಅಂತ ಕೈ ಮುಗಿದು ಕೇಳ್ಕೊತಿದ್ದೀರಲ್ಲ, ಇಂಥ ಒಳ್ಳೆ ಮನಸ್ಸಿಗೆ ಪಾಪ ಅನ್ನೋ ಮಾತೇ ಇರಬಾರ್ದು. ನಿಜ ಅದಕ್ಕೆ ನೀವು ಹೇಳಿದ ನಿಜ. ವಿಕ್ಕಿ ತುಂಬಾ ಗಟ್ಟಿ ಮನಸ್ಸು. ಅವನು ಅಷ್ಟು ಸುಲಭವಾಗಿ ಅಳಲ್ಲ. ಆದರೆ ಅವನಿಗೆ ತುಂಬ ಹತ್ತಿರವಾಗಿರೋರೇನಾದರೂ ದೂರ ಆದರೆ ಎಷ್ಟು ನೋವು ಪಡ್ತಾನೆ ಅಂತ ನಾನು ನೋಡಿದ್ದೀನಿ. ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಿಮಗೋಸ್ಕರ, ವಿಕ್ಕಿ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ನಾನಿವತ್ತು ವಿಕ್ಕಿನ ಮಾತಾಡ್ಸಲ್ಲ. ಅದಕ್ಕೆ ನಿಮ್ಗೆ ನಾನು ಸ್ವಾರ್ಥಿ ಅಂತ ಅನ್ನಿಸ್ಬೋದು. ವಿಕ್ಕಿ ನನ್ನ ಫ್ರೆಂಡು, ಅವನಿಗೆ ಏನೂ ಆಗ್ಬಾರ್ದು ಅನ್ನೋ ಸ್ವಾರ್ಥ ನಿಮ್ಮ ಮನ್ಸಲ್ಲಿದ್ರೆ ಅದು ಸ್ನೇಹ. ವಿಕ್ರಾಂತ್ ಸರ್ ನನ್ನ ಗಂಡ, ಅವ್ರಿಗೆ ಏನೂ ಆಗ್ಬಾರ್ದು ಅನ್ನೋ ಸ್ವಾರ್ಥ ನನ್ನ ಮನ್ಸಲ್ಲಿದ್ರೆ ಅದು ಪ್ರೀತಿ. ಇನ್ನು ಸ್ವಲ್ಪ ದಿನ ಅವ್ರು ಸರಿ ಹೋದ್ಮೇಲೆ ಮೀಟ್ ಮಾಡಿ. ಅಲ್ಲಿವರೆಗೂ ನನಗೆ ಕ್ಷಮಿಸ್ಬೇಡಿ. ಅದಕ್ಕೆ ನೀವು ಹೇಳಿದ್ರೂ ತಪ್ಪೇ ಇಲ್ಲ. ಅಂಥದ್ರಲ್ಲಿ ಕ್ಷಮಿಸೋದು ಎಲ್ಲಿಂದ ಬಂತು? ಅದಕ್ಕೆ ಅಟ್ಲೀಸ್ಟು ವೈಷ್ಣವನಾದರೂ ಮೀಟ್ ಮಾಡ್ಬೋದಾ? ಯಾಕೆಂದರೆ ವೈಷ್ಣವಿಯವರು ಮದುವೆ ಮುಂಚೆ ಹೇಗಿದ್ರು, ಮದುವೆ ಆದಮೇಲೆ ಅವರ ಜೀವನದ ಬದಲಾವಣೆಗಳು ಏನೇನಾಗಿದೆ ಅನ್ನೋದು ನನಗೆ ವಿಕ್ಕಿಗೆ ಮಾತ್ರನೇ ಗೊತ್ತು. ನಾನು ಹೋಗಿ ಸಮಾಧಾನವಾಗಿ ಎರಡು ಮಾತಾಡಿದ್ರೆ ಅವರು ಸಮಾಧಾನ ಆಗ್ಬೋದೇನೋ ಅಂತ. ಐಶ್ವಕ ರೂಮಲ್ಲಿದ್ದಾರೆ, ಹೋಗಿ. ವೈಷ್ಣವಿ ಜೀವನದಲ್ಲಿ ಮದುವೆಗೆ ಮುಂಚೆ ಏನಾಗಿದೆ ಅಂದ್ರೆ, ವೈಷ್ಣವಿದು ಪಾಸ್ಟ್ ಸ್ಟೋರಿ ಏನಿರಬಹುದು ಅಲ್ಲ? ಇವನಿಗೆ ವಿಕ್ಕಿಗೆ ಮಾತ್ರ ಗೊತ್ತಿದೆ ಅಂದ್ರೆ ಏನರ್ಥ?